ತಮಗೆಲ್ಲ ಗೊತ್ತಿದೆ, ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ, ಸಹಕಾರಿ ಬ್ಯಾಂಕ್ಗಳಿದ್ದಾವೆ. ಇದೆಲ್ಲದರ ನಡುವೆ ಈ ನಾಯಿ ಕೊಡೆಗಳ ರೀತಿಯಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು, ಅದರಲ್ಲೂ ಗ್ರಾಮೀಣ ಪ್ರದೇಶದ ಜನರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹುಟ್ಕೊಂಡಿದ್ದಾವೆ. ಯಾವ ನಿಯಮದಲ್ಲಿ ಕೂಡ ನೇರವಾಗಿ ಮನೆಗಳಿಗೆ ಒತ್ತಿಲ್ಲದೆ ಹೊತ್ತಿನಲ್ಲಿ ಹೋಗಿ ಅವರಿಗೆ ಧಮಕಿ ಹಾಕೋದು, ಬೆದರಿಕೆ ಹಾಕೋದು, ಇದರಿಂದ ಭಯಭೀತರಾಗಿರ್ತಕ್ಕಂಥ ಜನ ಊರುಗಳನ್ನು ಬಿಟ್ಟು ಹೊರಟಿದ್ದಾರೆ. ನಿನ್ನೆ ಕೂಡ ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಇದು ನಡೆದಿರ್ತಕ್ಕಂಥದ್ದು ಅತ್ಯಂತ ದೌರ್ಭಾಗ್ಯದ ಸಂಗತಿ. ಆದರೆ ಇವತ್ತು ಸಣ್ಣ ಆದಾಯವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರುವಂಥ ಜನರನ್ನ ಭಾಳ ಸುಲಭವಾಗಿ ನಿಮಗೆ ಸಾಲ ಕೊಡ್ತೀವಿ ಅಂತ ದೃಷ್ಟಿಯಲ್ಲಿಟ್ಕೊಂಡು 20 to 25% ಯಾವ ಮೀಟ್ರ್ ಬಡ್ಡಿಗಿಂತ ಕಡಿಮೆ ಇಲ್ಲ ಇದು. ಅದ್ರ ಜೊತೆಗೆ 1% ಇನ್ಸೂರೆನ್ಸ್ಗೆ ಅಂತ ಹಿಡ್ಕೊತಾರೆ. ಇನ್ಸೂರೆನ್ಸ್ಗೆ ಅಂತ ಯಾಕೆ ಹಿಡ್ಕೊಳ್ಳೋದಂದರೆ, ಒಂದು ವೇಳೆ ಲೋನ್ ಕಟ್ಟದೇ ಇದ್ದರೆ ಇನ್ಸೂರೆನ್ಸಿಂದ ರಿಕವರಿ ಆಗುತ್ತೆ ಅವ್ರಿಗೆ. ಅದ್ರ ಜೊತೆಗೆ ಪ್ರೋಸೆಸಿಂಗ್ ಫೀಸ್ ಬೇರೆ, ಇವೆಲ್ಲ ಇಟ್ಕೊಂಡ್ಬಿಟ್ರೆ 27% ಹೆಚ್ಚು ಕಡಿಮೆ. ಒಂದು ಕಂತು ಕಟ್ಟದೆ ಹೋದರೆ ಅದಕ್ಕೊಂದಷ್ಟು ಎಕ್ಸ್ಟ್ರಾ ಚಾರ್ಜ್ಗಳನ್ನ ಹಾಕಿ ಕೊನೆಗೆ ಅವರು ಸಾಲನೇ ತೀರ್ಸೋಕ್ಕಾಗಬಾರ್ದು. ಇದರದ ಮೇಲೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಿಯಂತ್ರಣ ಇಲ್ಲ.